ನೇರ ನುಡಿ ದಿವ್ಯ ಉತ್ತರ. ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಯುಗಾದಿ ಎಂದರೇನು? ಯುಗಾದಿ ಎಂದರೆ ಪ್ರಕೃತಿಯ ಜನ್ಮ ದಿನಾಚರಣೆ, ಭೂಮಿಯ ಜನ್ಮ ದಿನಾಚರಣೆ, ಮರಗಿಡಗಳ ಜನ್ಮ ದಿನಾಚರಣೆ, ಸೃಷ್ಟಿಯ ಜನ್ಮ ದಿನಾಚರಣೆ. ಹೀಗೆ ಪ್ರಕೃತಿಯ ಜನ್ಮ ದಿನಾಚರಣೆಯನ್ನು ಯುಗಾದಿ ಅಂತ ನಾವು ಕರಿತೀವಿ. ಈಗ ನಾವು ಹೇಗೆ ಜನ್ಮ ದಿನ ಆಚರಣೆಯನ್ನು ಮಾಡ್ಕೊಳ್ತೀವಿ, ಹುಟ್ಟುಹಬ್ಬವನ್ನು ಮಾಡ್ಕೊಳ್ತೀವಿ, ಬರ್ತ್ಡೇ ಮಾಡ್ಕೊಳ್ತೀವಿ, ಹಾಗೆ ಪ್ರಕೃತಿನೂ ಕೂಡ ಬರ್ತ್ಡೇ ಮಾಡ್ಕೊಳ್ಳುತ್ತೆ. ಅದನ್ನು ನಾವು ಯುಗಾದಿ ಅಂತ ನಾವು ಕರಿತೀವಿ. ಪ್ರಕೃತಿಯಲ್ಲಾಗುವಂತಹ ಬದಲಾವಣೆಗಳು, ಆಗುವಂತಹ ಚಿಗುರು, ಸೊಬಗು, ಮರಗಿಡಗಳಲ್ಲಿ ಬರ್ತಕ್ಕಂಥ ಹೂವು, ಇವೆಲ್ಲವೂ ಕೂಡ ಪ್ರಕೃತಿಯ ಹೊಸ ಸೃಷ್ಟಿಯ ಒಂದು ಯುಗಮಾನದಲ್ಲಿ ಒಂದು ವರ್ಷ ಕಳೀತಾ ಇದೆ. ಯುಗಮಾನದಲ್ಲಿ ಯುಗಗಳಲ್ಲಿ ಈಗ 4 ಯುಗಗಳಿದೆ. ನಮ್ಮಲ್ಲಿ 4 ಯುಗಗಳಲ್ಲಿ ಇದು ಕೊನೆ ಯುಗ, ಈ ಕಲಿಯುಗ. ಈ ಕಲಿಯುಗದ ಅಂತ್ಯದಲ್ಲಿ ನಾವಿದ್ದೀವಿ. ಆ ಕಲಿಯುಗ ಅಂತ್ಯದಲ್ಲಿ ನಾವು ಹಿಂದೆ ಎಷ್ಟು ವರ್ಷಗಳಾಗಿದೆಯೋ ನಮಗೆ ಗೊತ್ತಿಲ್ಲ. ಈ ಯುಗಮಾನಗಳಲ್ಲಿ ಈಗ ಕೃತಾಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದವರೆಗೆ ಎಷ್ಟೆಷ್ಟು ವರ್ಷಗಳು ಈಗಾಗಲೇ ಕಳೆದಿದೆ ಅಂತ ಗೊತ್ತಿಲ್ಲ. ಒಟ್ಟು ನಮಗೆ ಗೊತ್ತು 5000 ವರ್ಷಗಳಿಗೆ ಒಂದು ಸಲ ಈ ಭೂಮಿ ಸಂಪೂರ್ಣವಾಗಿ ನಾಶವಾಗಿ ಮತ್ತೆ ಹೊಸ ಸೃಷ್ಟಿ ಆಗುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. 5000 ವರ್ಷಗಳಲ್ಲಿ ಈಗ ಎಷ್ಟನೇ ವರ್ಷ ನಮಗೆ ಗೊತ್ತಿಲ್ಲ. ಹೀಗಾಗಿ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳು ಈ ಜಗತ್ತಲ್ಲಿ ಎಷ್ಟೋ ಇರೋದರಿಂದ ಮನುಷ್ಯ ಅಲ್ಪ ಬುದ್ಧಿಯ ಅಲ್ಪ ಆಯುಷ್ಯ ಮನುಷ್ಯನಾಗಿರೋದ್ರಿಂದ ಈ ಪ್ರಕೃತಿಯ ರಹಸ್ಯಗಳು ಅಷ್ಟು ಸುಲಭನಾಗಿ ಅವನ ನಿರೀಕ್ಷೆಗೆ ನಿಲ್ಕೋದಿಲ್ಲ. ಅದನ್ನು ಭಗವಂತ ಅವನು ಮಾತ್ರ ಇಟ್ಕೊಂಡಿದ್ದಾನೆ. ಅವನು ಯಾರಿಗೂ ಅಂಥ ಸೃಷ್ಟಿಯ ರಹಸ್ಯಗಳನ್ನು ಬಿಟ್ಟು ಕೊಡೋದಿಲ್ಲ. ಆದ್ದರಿಂದ ನಾವು ಯುಗಾದಿ ಅಂದರೆ ಯುಗದ ಪ್ರತಿ ವರ್ಷ ಯುಗಕ್ಕೆ ಒಂದೊಂದು ವರ್ಷ ಆಗ್ತಾಯಿದೆ, ಒಂದೊಂದು ವರ್ಷ ಕಳೀತಾ ಇದೆ. ಭೂಮಿ ಆಯಸ್ಸು ಕೂಡ ಒಂದು ವರ್ಷ ಕಳೀತಾ ಇದೆ. ಮನುಷ್ಯನ ಅಥವಾ ಈ ಭೂಮಿಯ ಮೇಲೆ ಇರ್ತಕ್ಕಂಥ ಯಾವುದೇ ಜೀವರಾಶಿಯ ಆಯಸ್ಸು ಕೂಡ ಒಂದೊಂದೇ ವರ್ಷ ಕಡಿಮೆ ಆಗ್ತಾಯಿದೆ ಅಂತಕ್ಕಂಥದ್ದಕ್ಕೆ ಇದೊಂದು ಸೂಚನೆಯ ಹಬ್ಬ ಮತ್ತು ಪ್ರಕೃತಿ ಹಬ್ಬ. ಸೌರಮಾನ ಯುಗಾದಿಗೂ ಚಂದ್ರಮಾನ ಯುಗಾದಿಗೂ ಏನು ವ್ಯತ್ಯಾಸ? ಸೂರ್ಯಮಾನ ಯುಗಾದಿಗೂ ಚಂದ್ರಮಾನ ಯುಗಾದಿಗೂ ಅಂಥ ವ್ಯತ್ಯಾಸ ಏನೂ ಇಲ್ಲ. ಕೆಲವರು ಸೂರ್ಯನ ಬೆಳಕು ಅಂದರೆ ಎಷ್ಟು ದಿನ, ಒಂದು ವರ್ಷದಲ್ಲಿ ಎಷ್ಟು ದಿನಗಳಿರ್ತದೆ, ಎಷ್ಟು ರಾತ್ರಿಗಳಿರ್ತವೆ, ಹಗಲು ಎಷ್ಟು ರಾತ್ರಿ ಎಷ್ಟು ಎಂಬುದಾಗಿ ಅದರ ಆಧಾರದ ಮೇಲೆ ಕೆಲವರು ಈ ಶಾಸ್ತ್ರಕಾರರು ಪಂಚಾಂಗಗಳನ್ನು ಬರೆದಿದ್ದಾರೆ. ಪಂಚಾಂಗಗಳ ಆಧಾರದ ಮೇಲೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಹಬ್ಬಗಳನ್ನು, ಹರಿದಿನಗಳನ್ನು ಮಾಡ್ತಾರೆ. ಕೆಲವರು ಈ ರಾತ್ರಿಗಳನ್ನು ಅಂದರೆ ಹಗಲು ಸೂರ್ಯ ಬಂದರೆ ರಾತ್ರಿ ಚಂದ್ರ, ಆ ಚಂದ್ರ 15 ದಿನ ವೃದ್ಧಿ ಆಗ್ತಾನೆ, ಇನ್ನು 15 ದಿನ ಸೂರ್ಯ ಕ್ಷೀಣಿಸ್ತಾನೆ. ಹೀಗೆ 15 ದಿನ ವೃದ್ಧಿ, ಇನ್ನು 15 ದಿನ ಕ್ಷೀಣ. ಅಮಾವಾಸ್ಯೆ ಮತ್ತು ಪೂರ್ಣಿಮೆ ಇವನ್ನು ಲೆಕ್ಕಾಚಾರ ಹಾಕ್ಕೊಂಡು 12 ತಿಂಗಳನ್ನು ಚಂದ್ರಮಾನ ಯುಗಾದಿಯಲ್ಲಿ ಹಳಿತಾರೆ. ಅದೇ ರೀತಿ ಹಗಲು ಒಂದು ವರ್ಷಕ್ಕೆ 365 ದಿನದಲ್ಲಿ ಹಗಲು ಎಷ್ಟು ದಿನ ಬರ್ತದೆ ಅನ್ನುವಂಥದ್ದನ್ನು ಅಳತೆಗೋಲಾಗಿ ಇಟ್ಟುಕೊಂಡು ಇವರು ಸೌರಮಾನ ಯುಗಾದಿಯನ್ನು ಮಾಡ್ತಾರೆ. ಈಗ ನಮ್ಮ ಭಾರತದಲ್ಲಿ ಅನೇಕ ರಾಜ್ಯಗಳು ಇದ್ದಾವೆ. ಆ ರಾಜ್ಯಗಳು ಎಲ್ಲವೂ ಕೂಡ ಹೊಂದಾಣಿಕೆ ಇಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಕೆಲವು ಸೌರಮಾನ ಪಂಚಾಂಗವನ್ನು ಫಾಲೋ ಮಾಡಿದ್ರೆ ಇನ್ನು ಕೆಲವರು ಚಂದ್ರಮಾನ ಪಂಚಾಂಗವನ್ನು ಇದು ಮಾಡ್ತಾರೆ. ಆದರೆ ಎರಡೂ ಕೂಡ ಒಂದೇ, ಅಂದರೆ ಅಳತೆಗೋಲು ಮಾತ್ರ ಬೇರೆ ಬೇರೆ. ಭಾರತದಲ್ಲೂ 3 ಕೋಟಿ ದೇವರಿದ್ದಾರಂತೆ, ನಿಜನಾ? ಭಾರತ ದೇಶದಲ್ಲಿ 3 ಕೋಟಿ ದೇವರುಗಳು ಇದ್ದಾರಾ ಅಂತ ಹೇಳಿಬಿಟ್ಟು ಯಾರಾದರೂ ಪ್ರಶ್ನೆ ಕೇಳಿದ್ರೆ, ಅದಕ್ಕೆ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಅಪಹಾಸ್ಯ ಆಗುತ್ತೆ ಅಂತಂದರೆ ಇಡೀ ಜಗತ್ತಲ್ಲೇ ಒಂದು ಹೊಸ ವಿಸ್ಮಯ ಆಗುತ್ತೆ. ಆದರೂ ಕೂಡ ಭಾರತೀಯರು ನಾವು ಮುಕ್ಕೋಟಿ ದೇವರುಗಳೀ ನಾಡು ಎಂಬುದಾಗಿ ಹಾಡುಗಳನ್ನ ಬರೆದಿದ್ದೀವಿ.
ಮುಕ್ಕೋಟಿ ದೇವರುಗಳು ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ಪೂಜೆಗಳನ್ನು ಮಾಡ್ತೀವಿ. ಒಂದೊಂದು ಮನೆಯಲ್ಲಿ ಕನಿಷ್ಠ ಒಂದು 4 ದೇವರುಗಳನ್ನಾದ್ರೂ ಕೂಡ ಇಟ್ಕೊಂಡಿರ್ತಾರೆ. ಮನೆ ದೇವರು, ಊರು ದೇವರು, ಅತ್ತೆ ಮನೆ ಕಡೆ ದೇವರು, ಸೊಸೆ ಮನೆ ಕಡೆ ದೇವರು ಅಂತ ಅಂದ್ಕೊಂಡು ಕನಿಷ್ಠ 4 ದೇವ್ರುಗಳನ್ನಾದ್ರೂ ಕೂಡ ಒಂದು ಮನೆಯಲ್ಲಿ ಇಟ್ಕೊಂಡಿರೋದ್ರ ಜೊತೆಗೆ ಅವರು ಪೂಜಾ ಕೋಣೆ ಏನಾದರೂ ಇದ್ದರೆ ಆ ಪೂಜಾ ಕೋಣೆ ತುಂಬ ಎಷ್ಟು ಪೂಜಾ ಕೋಣೆ ಅಗಲ ಇರ್ತದೋ, ಆ ಗೋಡೆಗಳು ಎಷ್ಟು ಅಗಲ ಇರ್ತದೋ ಅಷ್ಟು ಅಗಲಕ್ಕೂ ಅಷ್ಟು ತುಂಬು ಹೋಗುವಷ್ಟು ದೇವರ ಪಟಗಳು, ವಿಗ್ರಹಗಳನ್ನು ಇಟ್ಕೊಂಡಿದ್ದೀವಿ. ಇದರ ಸೂಚನೆ ಏನಪ್ಪ ಅಂತಂದರೆ ದೇವರು ಒಬ್ಬನಲ್ಲ, ನಾವು ಅಂದ್ಕೊಂಡಷ್ಟು ದೇವರುಗಳಿದ್ದಾವೆ ಎಂಬುದಾಗಿ ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳ ಒಂದು ನಂಬಿಕೆ ಇದೆ. ಇಲ್ಲಿ ಒಂದು ವಿಚಾರವನ್ನು ನಾವು ಸ್ಪಷ್ಟೀಕರಣ ಮಾಡ್ಕೋಬೇಕಾಗತ್ತೆ. ದೇವರು ಒಬ್ಬನೇ ಇರುವಂಥದ್ದು. ದೇವರು ಅವನು ನಿರಾಕಾರ ಶಿವ. ಈಗ ನಮ್ಮ ಶಾಸ್ತ್ರಕಾರರು, ಈ ಪುರೋಹಿತರು, ಈ ಪಂಚಾಂಗ ಹೇಳೋರು ಇವರೆಲ್ಲರೂ ಕೂಡ ಎಷ್ಟೇ ದೇವರುಗಳ ಹೆಸರನ್ನು ಹೇಳಿದ್ರೂ ಕೂಡ ಕೊನೆಗೆ ಹೇಳ್ತಾರೆ ಏಕದೇವ ಯಜಮಾನಸ್ಯ ಅಂತ ಹೇಳ್ತಾರೆ. ಏಕದೇವ ಯಜಮಾನಸ್ಯ. ಮತ್ತು ಏಕದೇವ ಯಜಮಾನಸ್ಯ ಅಂತ ಹೇಳೋರು ಇಷ್ಟೊಂದು ದೇವರುಗಳನ್ನ ಯಾಕೆ ಪೂಜೆ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಅಪಹಾಸ್ಯ. ಇದರಲ್ಲಿ ಒಂದು ಸಣ್ಣ ಕಥೆನೂ ಕೂಡ ಇದೆ. ಏನು ಕಥೆ ಅಂತಂದರೆ ಈ ದೇವರುಗಳ ಕಥೆ. ಇಷ್ಟೊಂದು ಭಾರತ ದೇಶದಲ್ಲಿ ದೇವರುಗಳು ಹೆಂಗೆ ಹುಟ್ಕೊಂಡು ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಅಂದರೆ ಅದೇನು ಕತೆ ಅಲ್ಲ, ಅದು ನಿಜವಾದಂಥ ಕಥೆ. ಈ ಜಗತ್ತನ್ನು ಪರಮಾತ್ಮ ನಿರಾಕಾರ ಶಿವ ಸೃಷ್ಟಿ ಮಾಡಿದಾಗ ಅವನು ಈ ಭೂಮಿಯ ಮೇಲೆ ಜನಗಳನ್ನು ಉತ್ಪತ್ತಿ ಮಾಡಬೇಕಲ್ಲ, ಜನಗಳನ್ನು ತರಬೇಕಲ್ಲ. ಅದಕ್ಕೋಸ್ಕರ ಪರಮಾತ್ಮ ನಿರಾಕಾರ ಶಿವ ಏನು ಮಾಡ್ದ ಅಂತಂದರೆ 3 ಕೋಟಿ ಆತ್ಮಗಳನ್ನು ಭೂಮಿಯ ಮೇಲೆ ತರ್ತಾನೆ. ಈ 3 ಕೋಟಿ ಆತ್ಮಗಳು ಭೂಮಿಯ ಮೇಲೆ ಇಳಿದಾಗ ಆ 3 ಕೋಟಿ ಆತ್ಮಗಳಿಗೆ ವಿಶೇಷವಾದಂತಹ ದೈವಿಕ ಗುಣಗಳನ್ನು ಪರಮಾತ್ಮ ಶಿವ ಕೊಟ್ಟಿರ್ತಾನೆ. ಅವರೆಲ್ಲರೂ ಕೂಡ ದೈವಾಂಶ ಸಂಭೂತ ಆತ್ಮಗಳಾಗಿರ್ತವೆ. ಅವು ದೇಹಗಳನ್ನು ಧರಿಸ್ಕೊಂಡು ಈ ಭೂಮಿ ಮೇಲೆ ಬರ್ತಾರೆ. ಅವರಿಗೆ ಯಾವುದೇ ವಿಕಲ್ಪಗಳಿರೋದಿಲ್ಲ. ಅವರ ಬುದ್ಧಿಯಲ್ಲಿ, ಚಿತ್ತದಲ್ಲಿ, ಭಾವದಲ್ಲಿ, ದೇಹದಲ್ಲಿ ಯಾವುದೇ ಅವಗುಣಗಳು ಇರೋದಿಲ್ಲ. ಎಲ್ಲ ಸಂಕಲ್ಪಗಳು ತುಂಬ ಚೆನ್ನಾಗಿರ್ತವೆ. ಅವರು ಒಳ್ಳೆ ಕೆಲಸಗಳನ್ನೇ ಮಾಡ್ತಾರೆ. ಅವರು ಒಳ್ಳೆ ನಡತೆ, ಒಳ್ಳೆ ಸದ್ಗುಣಗಳನ್ನು ಇಟ್ಟುಕೊಂಡು ಪರಮಾತ್ಮನಿಗೆ ಬಹಳ ಪ್ರೀತಿ ಪಾತ್ರರಾಗಿ ಬದುಕಿ ಸತ್ಯಶುದ್ಧ ಕಾಯಕ, ನಿತ್ಯ ಪರಮಾತ್ಮನ ಸೇವೆ, ಪರಮಾತ್ಮನ ಶರಣ, ಶಿವನ ಸ್ಮರಣೆ ಮಾಡಿಕೊಂಡು ಅಷ್ಟು ಆತ್ಮಗಳು ಇರ್ತವೆ. ಅವರಿಗೆ ಆಯಸ್ಸು ಅಂತಕ್ಕಂಥದ್ದು ಶಿವ ಕೊಟ್ಟೇ ಇರ್ತಾನಲ್ಲ, ಆ ಕೊಟ್ಟ ಮೇಲೆ ಅವರೆಲ್ಲ ಮರಣ ಹೊಂದಲೇಬೇಕು. ಮರಣ ಹೊಂದುತ್ತಾರೆ. ಮರಣ ಹೊಂದಿ ನಂತರ ಅವರಿಗೆ ಸ್ವರ್ಗವನ್ನು ಪ್ರವೇಶ ಮಾಡುವ ಅರ್ಹತೆಯನ್ನು ಉಳಿಸಿಕೊಂಡಿದ್ದರೆ ಅವರು ಸ್ವರ್ಗಕ್ಕೆ ಅವರು ಹೋಗ್ತಾರೆ. ಇಲ್ಲ ಅಂತಂದರೆ ಮತ್ತೆ ಭೂಮಿಯ ಮೇಲೆ ಅವರಿಗೆ ಜನ್ಮ ಆಗುತ್ತೆ. ಎಲ್ಲಿವರೆಗೂ ಜನ್ಮ ಆಗುತ್ತೆ ಅಂತಂದರೆ ಎಲ್ಲಿಯವರೆಗೆ ಮುಕ್ತಿ ಅವರಿಗೆ ಸಿಕ್ಕೋದಿಲ್ಲ ಅಲ್ಲಿಯವರೆಗೂ ಅವರು ಜನ್ಮ ತಗೊಳ್ತಾನೇ ಇರ್ತಾರೆ. ಯಾವಾಗ ಅವರಿಗೆ ಮುಕ್ತಿ ಸಿಗುತ್ತೆ ಅದೇ ಜನ್ಮ ಕಡೆಯಾಗಿ ಅವರು ಸ್ವರ್ಗಕ್ಕೆ ಅಂದರೆ ಶಿವಲೋಕಕ್ಕೆ, ಕೈಲಾಸಕ್ಕೆ ವಾಪಸ್ಸು ಹೋಗ್ತಾರೆ. ಹೀಗೆ ಆ 3 ಕೋಟಿ ದೇವರುಗಳು ಅವರು ಏನು ಸದ್ಗುಣ ಸಂಪನ್ನರಾಗಿದ್ರಲ್ಲ, ಆ ಸದ್ಗುಣ ಸಂಪನ್ನರಾಗಿರ್ತಕ್ಕಂಥ ಆತ್ಮಗಳು ಬೇರೆ ಯಾರೂ ಅಲ್ಲ, ನಾವೇ. ಆ ಸದ್ಗುಣ ಸಂಪನ್ನ ಆತ್ಮಗಳು ಆ 3 ಕೋಟಿಯಾಗಿ ಬಂದ್ರಲ್ಲ, ಆ 3 ಕೋಟಿ ಆತ್ಮಗಳು ಅವರ ಸಂತಾನ ಹೆಚ್ಚುತ್ತಾ ಹೋದಾಗ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅವ್ರಿಗೆ ಮಕ್ಕಳು ಇವತ್ತು ಎಷ್ಟು ಕೋಟಿ ಇದ್ದೇವೆ ಈ ಭೂಮಿಯ ಮೇಲೆ? ಸಾವಿರಾರು ಕೋಟಿ ಇದ್ದೇವೆ ಇವತ್ತು. ಭಾರತ ದೇಶದಲ್ಲೇ 100 ಕೋಟಿಗಂತ ಜಾಸ್ತಿ ಇದೆ. ನಮ್ಮ ಬೆಂಗಳೂರೇ 1,30,00,000 ಜನ ಇದೆ. ಹೀಗೆ ಇಡೀ ಈ ಭೂಮಿಯ ಮೇಲೆ ನಾವು ಲೆಕ್ಕ ಹಾಕಿದಾಗ ಸಾವಿರಾರು ಕೋಟಿ ಜನಸಂಖ್ಯೆ ಇದೆ. ಆದರೆ ಈ ಜನಸಂಖ್ಯೆ ಮೂಲ ಯಾವುದು? ಆ ಮೂಲ ಆ 3 ಕೋಟಿ ಜನ, ಆ 3 ಕೋಟಿ ಆತ್ಮಗಳನ್ನು ಪರಮಾತ್ಮ ಶಿವ ಮೂಲದಲ್ಲಿ, ಸೃಷ್ಟಿಯ ಮೂಲದಲ್ಲಿ ಏನು ತಂದು ಇಟ್ಟಿದ್ನಲ್ಲ ಅವರ ಸಂತತಿ ನಾವೇ ಅವರು. ಅಲ್ಲಿಂದ ಸತ್ತಿ ಹುಟ್ಟಿ ನಾವು ಇಲ್ಲಿವರೆಗೂ ಕೂಡ ಈ ಕಲಿಯುಗದ ಕೊನೆವರೆಗೂ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತಂದರೆ ನಾವು ಎಷ್ಟು ಸಲ ಸತ್ತು ಎಷ್ಟು ಸಲ ಹುಟ್ಟಿದ್ರೂ ಕೂಡ ನಮಗೆ ಮುಕ್ತಿ ಸಿಕ್ಕಿಲ್ಲ.
ನಾವು ಸ್ವರ್ಗಕ್ಕೆ ಹೋಗುವಂತಹ ಅರ್ಹತೆಯನ್ನು ಪಡ್ಕೊಂಡಿಲ್ಲ. ಹೀಗಾಗಿ ನಾವು ಇವತ್ತೂ ಕೂಡ ಇದೇ ಜನ್ಮ ತಗೊಂಡಿದ್ದೀವಿ. ಇವತ್ತು ನಾವು ಬದುಕಿದ್ದೀವಿ ಅಂತಂದರೆ ಹೋದ ಜನ್ಮದಲ್ಲಿ ನಮಗೆ ಸ್ವರ್ಗ ಸಿಕ್ಕಿಲ್ಲ, ಮುಕ್ತಿ ಸಿಕ್ಕಿಲ್ಲ. ಆದ್ದರಿಂದ ಈ ಜನ್ಮದಲ್ಲಿ ನಾವು ಮತ್ತೆ ಜನ್ಮವನ್ನು ತಗೊಂಡಿದ್ದೀವಿ. ಈಗ ನಮಗೆ ಎಲ್ಲ ಗುಣಗಳನ್ನು, ದೈವಿಕ ಗುಣಗಳನ್ನು ಕಳ್ಕೊಂಡಿದ್ದೀವಿ. ಸಂಪೂರ್ಣವಾಗಿ ನಮ್ಮ ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ, ದೇಹದಲ್ಲಿ ಎಲ್ಲ ವಿಕಾರಗಳೇ ತುಂಬಿಕೊಂಡಿದೆ, ವಿಕಾರ ಗುಣಗಳೇ ತುಂಬಿಕೊಂಡಿದೆ. ಈ ವಿಕಾರ ಗುಣಗಳನ್ನು ತುಂಬಿಕೊಂಡಿರ್ತಕ್ಕಂಥ ನಾವುಗಳು ಮೂಲಭೂತ ನಾವೇ ಇದ್ದಿದ್ರೂ ಇರ್ಬೋದು. ಯಾವಾಗ ಆ ತ್ರೇತಾಯುಗಕ್ಕಂತ ಹಿಂದೆ ಎಷ್ಟು ಯುಗಗಳಿದೆಯೋ ಅಷ್ಟು ಯುಗಗಳಲ್ಲಿ ನಾವುಗಳು ಏನು ಪವಿತ್ರವಾಗಿದ್ದುವೋ ನಾವೇ ಆಗಿದ್ವಿ. ಆವಾಗ ನಾವು ಇವಾಗ ಎಲ್ಲ ಗುಣಗಳನ್ನು ಕಳ್ಕೊಂಡು ಅವಗುಣಿಗಳಾಗಿದ್ದೇವೆ. ನಮ್ಮಲ್ಲಿ ಪೂರ್ತಿ ಅವಗುಣಗಳೇ ತುಂಬಿದ್ದಾವೆ. ಈಗ ಹಿಂದಿನವರು ನಮ್ಗೆ ಹೆಂಗೆ ಕಾಣಿಸ್ತಾರೆ ಅಂದರೆ ಬಹಳ ಪವಿತ್ರವಾಗಿ ಕಾಣಿಸ್ತಾರೆ, ಸದ್ಗುಣ ಸಂಪನ್ನರಾಗಿ ಕಾಣಿಸ್ತಾರೆ, ಅವರು ದೇವರ ಸಮಾನವಾಗಿ ಕಾಣಿಸ್ತಾರೆ. ಹೀಗಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಮೂಲ 3 ಕೋಟಿ ಜನ ಏನು ಆತ್ಮಗಳೇನು ಭೂಮಿಗೆ ಇಳಿದಿದ್ರು ಅವ್ರಿಗೆಲ್ಲರಿಗೂ ದೇವ್ರ ಪಟ್ಟ ಕೊಟ್ಬಿಟ್ಟಿದ್ದೀವಿ. ಯಾಕೆಂದರೆ ನಮಗೂ ಅಂತ ಅವ್ರು ಪವಿತ್ರವಾಗಿದ್ದಾರೆ, ನಮಗೂ ಅಂತ ಅವರು ಸಾಧನೆಯಲ್ಲಿ ಮುಂದಿದ್ದಾರೆ, ಅವರು ಅನೇಕ ಪವಾಡಗಳನ್ನು ಮಾಡಿದ್ದಾರೆ, ಅವರು ದೇವರಿಗೆ ಹತ್ತಿರವಾಗಿ ನಡ್ಕೊಂಡಿದ್ದಾರೆ. ಹೀಗಾಗಿ ಅವರ ಬದುಕು, ಅವರ ನಡತೆ, ಅವರ ಗುಣಗಳು, ಅವರ ಸ್ವಭಾವಗಳು ಅವೆಲ್ಲವೂ ಕೂಡ ನಮಗೆ ಆದರ್ಶವಾಗಿ ಕಾಣ್ತಾ ಇದ್ದಾವೆ. ಈಗ ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಈಶ್ವರ ಇರ್ಬೋದು, ಪಾರ್ವತಿ ಇರ್ಬೋದು, ಇವರೆಲ್ಲರೂ ಕೂಡ ನಮಗಂತ ಏನೋ ವಿಶೇಷವಾಗಿ ಅವರು ಸಾಧನೆ ಮಾಡಿದ್ದಾರೆ, ತಪಸ್ಸು ಮಾಡಿದ್ದಾರೆ, ಒಂದು ಈ ಭೂಮಿಯ ಮೇಲೆ ಒಂದು ಚಮತ್ಕಾರಗಳನ್ನು ಮಾಡಿದ್ದಾರೆ, ಮಹಿಮೆಗಳನ್ನು ಮಾಡಿದ್ದಾರೆ ಅಂತ ತಿಳ್ಕೊಂಡು ನಾವೇನು ಮಾಡ್ತೀವಿ, ನಮಗಂತ ಅವರು ಚೆನ್ನಾಗಿ ಒಳ್ಳೆಯ ಸದ್ಗುಣಗಳಾಗಿ ನಮಗೆ ಕಾಣಿಸೋದ್ರಿಂದ ಅವರನ್ನು ನಾವು ದೇವ್ರ ಪಟ್ಟ ಕೊಟ್ಬಿಟ್ಟಿದ್ವಿ. ಅವರಿಗೆಲ್ಲ ದೇವ್ರ ಪಟ್ಟ ಕೊಟ್ಟಿರೋದ್ರಿಂದ ಅವ್ರನ್ನೆಲ್ಲರೂ ನಮ್ಮ ಮೂಲ ಪುರುಷರೇನಿದ್ರಲ್ಲ, ಈ ಭೂಮಿಯ ಮೇಲೆ ಹುಟ್ಟು ಸಾವುಗಳಿಗೆ ಒಳಗಾಗಿ ನಮ್ಮ ಹಿಂದೆ ಇದ್ದರ ಪೂರ್ವಿಕರು, ಆ ಪೂರ್ವಿಕರು ಎಲ್ಲರಿಗೂ ಕೂಡ ನಾವು ದೇವರ ಪಟ್ಟ ಕೊಟ್ಟಿರೋದ್ರಿಂದ ಆ ಮೂಲಭೂತವಾಗಿ ಇಳಿದಂಥ ಎಲ್ಲ ಆತ್ಮಗಳು, 3 ಕೋಟಿ ಆತ್ಮಗಳಿಗೂ ನಾವು ದೇವರ ಪಟ್ಟ ಕೊಟ್ಟಿರೋದ್ರಿಂದ ನಮ್ಮ ಭಾರತ ದೇಶದಲ್ಲಿ 3 ಕೋಟಿ ದೇವರುಗಳಾಗಿಬಿಟ್ಟಿದ್ದಾರೆ. ಆದರೆ ಈ 3 ಕೋಟಿ ಆತ್ಮಗಳಿಗೂ, ಈ 3 ಕೋಟಿ ದೇವತಾ ಸ್ವರೂಪದ ಈ ದೇವತೆಗಳಂತ ನಾವು ಹೇಳ್ಬೋದು ಅವರಿಗೆ, ಆ ದೇವತೆಗಳಿಗೆ ಒಬ್ಬನೇ ಒಬ್ಬ ಬಾಸು, ಒಬ್ಬನೇ ಒಬ್ಬ ತಂದೆ, ಒಬ್ಬನೇ ಒಬ್ಬ ಇವ್ರನ್ನೆಲ್ಲರನ್ನು ಕಂಟ್ರೋಲ್ ಮಾಡ್ತಕ್ಕಂಥವನು ಅವನು ನಿರಾಕಾರ ಪರಮಾತ್ಮ ಶಿವ. ಆ ಶಿವ ಒಬ್ಬನೇ, ಯಾವತ್ತೂ ಒಬ್ಬನೇ. ಜನ ತಿಳ್ಕೊಳ್ಳದಲ್ಲೇ ಇರಲಿ, ಆರಾಧನೆ ಮಾಡಲಿ, ಆರಾಧನೆ ಮಾಡದೆ ಇರಲಿ, ಅಥವಾ ಸಿಕ್ಕಿದ್ದಕ್ಕೆಲ್ಲ ಕೈ ಮುಕ್ಕೊಂಡಿರಲಿ, ಅಥವಾ 3 ಕೋಟಿ ದೇವತೆಗಳನ್ನು ದೇವರು ಅಂತ ತಿಳ್ಕೊಂಡು ಪೂಜೆ ಮಾಡ್ಕೊಂಡೇ ಹೋಗಲಿ, ಅದಕ್ಕೆ ದೇವರೇನು ತಲೆ ಕೆಡಿಸ್ಕೊಳೋದಿಲ್ಲ. ಎಲ್ಲರಿಗೂ ಅನ್ನ, ಆಹಾರ, ಪಾನೀಯಗಳನ್ನು, ಆಶ್ರಯವನ್ನು ಎಲ್ಲರಿಗೂ ಕೂಡ ಕೊಟ್ಟೇ ಕೊಡ್ತಾನೆ. ಅವನ್ನು ತಿಳ್ಕೊಳ್ಳದಲ್ಲೇ ಇರಲಿ, ಎಲ್ಲರನ್ನು ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ನಿರಾಕಾರ ಪರಮಾತ್ಮನ ಶಿವನ ಕರ್ತವ್ಯವಾಗಿದೆ. ಹೀಗಾಗಿ ಆ 3 ಕೋಟಿ ಮೂಲ ಆತ್ಮಗಳನ್ನು ಈ ನಮ್ಮ ಜನ ದೇವರುಗಳು ಪಟ್ಟ ಕೊಟ್ಬಿಟ್ಟು 3 ಕೋಟಿ ದೇವರುಗಳಿದ್ದಾವೆ ಅಂತ ಹೇಳ್ತಾರೆ. ಅದು ಎಲ್ಲವೂ ಸುಳ್ಳು. ಅದು ಅವರು ದೇವರುಗಳಲ್ಲ, ದೇವತೆಗಳು. ಆದ್ದರಿಂದ ದೇವರು ಒಬ್ಬನೇ, ಅವನು ನಿರಾಕಾರ ಪರಮಾತ್ಮ ಶಿವ. ಪಂಚಾಂಗ ಹೇಳುವವರು ಯಾವ ದೇವರನ್ನು ಒಪ್ತಾರೆ? ಪಂಚಾಂಗ ಹೇಳೋರು ತಿಂಗಳಲ್ಲಿ 30 ದಿನಕ್ಕೂ ಒಂದೊಂದು ದೇವ್ರನ್ನ ಇಟ್ಕೊಂಡಿದ್ದಾನೆ. ವರ್ಷದಲ್ಲಿ 365 ದಿನ, 365 ದಿನಕ್ಕೂ ಒಂದೊಂದು ದಿನ ದೇವ್ರು ಇಟ್ಕೊಂಡಿದ್ದಾರೆ. ಹೀಗಾಗಿ ಅವೆಲ್ಲವೂ ಕೂಡ ಈ ಪಂಚಾಂಗದವ್ರು ಸೃಷ್ಟಿ ಮಾಡಿರ್ತಕ್ಕಂಥ ದೇವ್ರುಗಳೇ. ಇವೆಲ್ಲವೂ ಕೂಡ ಮ್ಯಾನ್ ಮೇಡ್ ಗಾಡ್ಸ್, ಮನುಷ್ಯನೇ ತಯಾರು ಮಾಡಿದಂತಹ, ಅವನ ಕಲ್ಪನೆಯಲ್ಲಿ ತಂದಂತಹ ಆ ದೇವರುಗಳು. ಆದರೆ ಪಂಚಾಂಗ ಹೇಳೋನು ಅಥವಾ ಶಾಸ್ತ್ರಿ ಅಥವಾ ಪುರೋಹಿತ ಯಾರೇ ಇರ್ಬೋದು, ಅವರು ಎಷ್ಟು ದೇವರುಗಳಿದ್ದಾರೆ ಅಂತ ಹೇಳಿ ಅಂದ್ಕೊಂಡ್ರೂ ಕೂಡ ಅವರ ಮಂತ್ರದ ಕೊನೆಯ ಸಾಲಿನಲ್ಲಿ ಏಕದೇವ ಯಜಮಾನಸ್ಯ ಅಂತ ಹೇಳೋದ್ರಿಂದ ಇಡೀ ಜಗತ್ತಿಗೆ, ಇಡೀ ಸೃಷ್ಟಿಗೆ, ಈ ಸಮಷ್ಟಿಗೆ ಒಬ್ಬನೇ ಒಬ್ಬ ದೇವರು, ಅವನು ನಿರಾಕಾರ ಪರಮಾತ್ಮ ಜ್ಯೋತಿ ಸ್ವರೂಪ ಶಿವ ಆಗಿದ್ದಾನೆ. ಹೀಗಾಗಿ ಯಾವತ್ತೂ ಕೂಡ ಜ್ಯೋತಿಷ್ಯ ಹೇಳೋರಾಗಲಿ, ಪಂಚಾಂಗ ಹೇಳೋರಾಗಲಿ, ಶಾಸ್ತ್ರಿಗಳು ಹೇಳೋದಾಗಲಿ, ಅವರು ಒಬ್ಬನೇ ದೇವರು ಇದ್ದಾನೆ ಅಂತ ಒಪ್ಕೊಂಡ್ರೂ ಕೂಡ ಅವರು ತೋರಿಸೋದು ಮಾತ್ರ ಸಾವಿರಾರು ದೇವರುಗಳನ್ನೇ ಅವರು ತೋರಿಸ್ತಾರೆ. ಕಾರಣ ಅದು ಅವರು ಹೊಟ್ಟೆಪಾಡು. ಆ ರೀತಿ ದೇವರುಗಳನ್ನು ಸೃಷ್ಟಿ ಮಾಡಿಕೊಂಡು
ಶನಿವಾರ ಒಂದು ದೇವ್ರ ಪೂಜೆ ಮಾಡಬೇಕು, ಶುಕ್ರವಾರ ಒಂದಿನ ಮಾಡಬೇಕು, ಬುಧವಾರ ಇನ್ನೊಂದು ದೇವ್ರು ಮಾಡಬೇಕು, ಸೋಮವಾರ ಬಂತು ಅಂದರೆ ಒಂದಿನ ಒಂದು ದೇವ್ರನ್ನ ಮಾಡಬೇಕು, ಭಾನುವಾರ ಬಂತು ಅಂದರೆ ಒಂದು ದೇವ್ರನ್ನ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಅವಕ್ಕೆಲ್ಲ ಶ್ಲೋಕಗಳನ್ನ ಬರೆದು ಇಡೀ ವಾರದಲ್ಲಿ ಎಷ್ಟು ದೇವ್ರುಗಳ್ನ ತುಂಬಕ್ಕಾಗುತ್ತೋ ಅಷ್ಟು ದೇವ್ರುಗಳ್ನ ತುಂಬಿ ಜನಗಳ ಭಕ್ತಿಯನ್ನು ಚೂರು ಮಾಡಾಕ್ಬಿಟ್ಟಿದ್ದಾರೆ. ಆದರೆ ಬುದ್ಧಿ ಇರ್ತಕ್ಕಂಥವ್ರು ಸ್ವಲ್ಪ ಯೋಚನೆ ಮಾಡ್ತಾರೆ, ಇಷ್ಟೊಂದು ದೇವ್ರುಗಳು ಇರ್ಲಿಕ್ಕೆ ಸಾಧ್ಯನಾ? ಈ ಜಗತ್ತಿನಲ್ಲಿ ಇಷ್ಟೊಂದು ದೇವ್ರುಗಳ್ನ ಇರ್ಲಿಕ್ಕೆ ಸಾಧ್ಯನಾ? ಈ ದೇವ್ರುಗಳ ಮಾರ್ಕೆಟಿಂಗು ನಮ್ಮ ದೇಶದಲ್ಲಿ ಮಾತ್ರ ಆಗುತ್ತಾ ಅಥವಾ ಬೇರೆ ದೇಶದಲ್ಲಿ ಇವೆಲ್ಲ ನಡೀತಾವಾ? ಇದನ್ನೆಲ್ಲ ಸ್ವಲ್ಪ ವಿಚಾರ ಮಾಡುವಂಥವ್ರು ಏನು ಮಾಡ್ತಾರೆ ಅಂತಂದರೆ ಇದೆಲ್ಲ ತಳ್ಳಿಬಿಡ್ತಾರೆ ಸೈಡ್ಗೆ. ಇಲ್ಲ, ಇವೆಲ್ಲವೂ ಕೂಡ ಮ್ಯಾನ್ ಮೇಡ್ ಗಾಡ್ಸ್, ದೇವರುಗಳನ್ನು ಇವರೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ, ಇವ್ಯಾವ ದೇವರುಗಳಲ್ಲ. ಆದ್ದರಿಂದ ಮನುಷ್ಯನನ್ನು ಆ ನಿರಾಕಾರ ಪರಮಾತ್ಮ ಸೃಷ್ಟಿ ಮಾಡಿದ್ನೇ ಹೊರತು ಮನುಷ್ಯ ದೇವರನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ತಿಳುವಳಿಕೆ ಇರೋರು ಎಲ್ಲರೂ ಕೂಡ ಈ ಜ್ಞಾನ ಮಾರ್ಗಕ್ಕೆ ಬಂದುಬಿಡ್ತಾರೆ. ಭಕ್ತಿ ಮಾರ್ಗದಲ್ಲಿದ್ದಾಗ ಕಂಡುಕೊಂಡಿದ್ದೆಲ್ಲ ದೇವ್ರಿಗೆ, ಕಂಡುಕೊಂಡಿದ್ದೆಲ್ಲ ದೇವರೇ. ಎಲ್ಲರಿಗೂ ಒಂದು ಭೂಮಿ ನೋಡಲಿ, ಒಂದು ಆಕಾಶ ನೋಡಲಿ, ಅಥವಾ ಏನೇ ಒಂದು ಕಲ್ಲು ಮಣ್ಣು ಏನೇ ನೋಡಿದ್ರೂ ಕೂಡ ಎಲ್ಲ ದೇವ್ರ ಥರನೇ ಕಾಣಿಸುತ್ತೆ ಭಕ್ತಿ ಮಾರ್ಗದಲ್ಲಿ. ಅಲ್ಲಿ ಭಕ್ತಿ ಮಾರ್ಗದಲ್ಲಿ ಈ ಆತ್ಮದ ಕೆಲಸ ಏನಪ್ಪ ಅಂದರೆ ಆತ್ಮಕ್ಕೆ ಬೇಕು ಪರಮಾತ್ಮ. ಆ ಪರಮಾತ್ಮನ ಹುಡುಕಾಟದಲ್ಲೇ ಕಾಲ ಕಳೆದುಬಿಡ್ತಾನೆ ಈ ಭಕ್ತಿ ಮಾರ್ಗದಲ್ಲಿ. ನಂತರ ಗೊತ್ತಾಗುತ್ತೆ ಈ ಭಕ್ತಿ ಮಾರ್ಗದಲ್ಲಿ ದೇವರನ್ನು ನೋಡಲಿಕ್ಕೆ ಆಗೋದಿಲ್ಲ, ನಮಗೆ ಜ್ಞಾನ ಮಾರ್ಗಕ್ಕೆ ಹೋಗಬೇಕು. ಆ ಜ್ಞಾನ ಮಾರ್ಗದಲ್ಲಿ ಸಿಕ್ಕುವಂಥವನು ಯಾರು ಅಂತಂದರೆ ನಿರಾಕಾರ ಪರಮಾತ್ಮ ಶಿವ. ಆದ್ದರಿಂದ ಈ ಶಾಸ್ತ್ರಿಗಳು ವಿಷಯ ಕೆಲವರಿಗೆ ಗೊತ್ತಿದ್ರೂ ಕೂಡ ವಿಷಯ ಮುಚ್ಚಿಡ್ತಾರೆ. ಕಾರಣ ತಮ್ಮ ಹೊಟ್ಟೆಪಾಡು ನಡೆಸ್ಕೊಳ್ಳಿಕ್ಕೋಸ್ಕರ. ಶಾಸ್ತ್ರಿಗಳು ಲಿಂಗಕ್ಕೆ ಕಡ್ಡಾಯವಾಗಿ ಪ್ರಸಾದ ಎಡೆ ಮಾಡ್ತಾರಲ್ಲ? ಶಾಸ್ತ್ರಿಗಳು, ಪೂಜಾರಿಗಳು, ಪುರೋಹಿತರು ಇವರೆಲ್ಲರೂ ಸಹ ಕಡ್ಡಾಯವಾಗಿ ದೇವರಿಗೆ ನಾವು ಎಡೆ ಮಾಡಲೇಬೇಕು, ಪ್ರಸಾದ ಅರ್ಪಣೆಯನ್ನು ನಾವು ಮಾಡಲೇಬೇಕು ಎಂಬುದಾಗಿ ಈ ಭಕ್ತರನ್ನು ಕಾಡಿಬೇಡಿ ತಗೊತಾರೆ. ಏನು ಹೇಳ್ತಾರೆ ಅಂತಂದರೆ ಅವರ ಮನೆಯಲ್ಲಿ ಯಾವ ಪದಾರ್ಥಗಳು ಬೇಕಾಗಿರ್ತದೋ, ಆ ಪೂಜಾರಿಗಳ ಮನೆಯಲ್ಲಿ ಯಾವ ಪದಾರ್ಥಗಳು ಅಂತಂತಂದರೆ ಯಾವ ದವಸ ಧಾನ್ಯಗಳು ಬೇಕಾಗಿರ್ತವೋ, ಯಾವ ಹಣ್ಣು ಹಂಪಲು ಬೇಕಾಗಿರ್ತವೋ ಅದೇ ಹಣ್ಣು ಹಂಪಲು ದವಸ ಧಾನ್ಯವನ್ನು ಭಕ್ತರಿಗೆ ಬರ್ಕೊಡ್ತಾರೆ. ನೋಡಪ್ಪ, ಇವತ್ತು ಸೋಮವಾರ ದೇವರಿಗೆ ಖರ್ಜೂರ ಆಗಬೇಕು, ಉತ್ತುತ್ತಿ ಆಗಬೇಕು, ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಆಗಬೇಕು, ದ್ರಾಕ್ಷಿ ಆಗಬೇಕು, ಆಪಲ್ ಆಗಬೇಕು, ಬಾಳೆಹಣ್ಣು ಆಗಬೇಕು, ಮೂಸಂಬಿ ಆಗಬೇಕು. ಇದನ್ನು ನೀನು ಸಪರೇಟಾಗಿ ತೊಗೊಂಡು ಬರಬೇಕು, ದೇವರಿಗೆ ನೈವೇದ್ಯ ಮಾಡಬೇಕು. ಆಮೇಲೆ ಸೋಮವಾರ ವಿಶೇಷ ಏನು ಅಂತಂದರೆ ಆ ದೇವರಿಗೆ ನಾವು ಪಂಚಾನ್ನ ಕೊಡಬೇಕು, ಅಥವಾ ಬೆಲ್ಲದ ಅನ್ನವನ್ನು ನಾವು ಮಾಡಿಕೊಡಬೇಕು, ಅಥವಾ ಪೊಂಗಲ್ ಅನ್ನವನ್ನು ನಾವು ಮಾಡಿಕೊಡಬೇಕು. ಹೀಗೆ ಒಂದೊಂದು ದಿನಕ್ಕೆ ಒಂದೊಂದು ಇವನ ಉದರ ಪೋಷಣೆ ಮತ್ತು ಇವನ ಟೇಸ್ಟ್ಗೋಸ್ಕರ ಬರುವಂತಹ ಭಕ್ತರಿಗೆ ಬರೆದು ಕೊಡ್ತಾರೆ. ಅದು ಶ್ರದ್ಧಾಭಕ್ತಿಯಿಂದ ಆ ಭಕ್ತರು ನಂಬ್ತಾರೆ. ಯಾಕೆ ಅಂತಂದರೆ ಭಾರತ ದೇಶದಲ್ಲಿ ದೇವರನ್ನು ಈ ಭಕ್ತರು ನಂಬ್ತಾರೋ ಬಿಡ್ತಾರೋ, ಆದರೆ ಪಂಚಾಂಗ ಹೇಳುವಂಥ ಶಾಸ್ತ್ರಿಯನ್ನು ಮತ್ತು ಪೂಜಾರಿಯನ್ನು ದೇವರಂತಲೇ ನಂಬ್ತಾರೆ, ಅಥವಾ ದೇವರ ಸ್ವರೂಪ ಅಂತ ಹೇಳಿಬಿಟ್ಟೆ ನಂಬ್ತಾರೆ. ಅವರ ಮಾತಿಗೆ ಏನಾರ ಒಂದು ಸ್ವಲ್ಪ ವಿರೋಧ ಹೇಳೋಕ್ಕೂ ಕೂಡ ಅವರು ಭಯ ಬೀಳ್ತಾರೆ. ವಿರೋಧ ಹೇಳಿದ್ದೇ ಆದರೆ ಅವತ್ತೆಲ್ಲ ಯೋಚನೆ ಮಾಡ್ತಾರೆ, ನಾನು ಪೂಜಾರಿ ಮಾತಿಗೆ ನಾನು ಬೇರೆ ಹೇಳಿಬಿಟ್ಟೆ, ಅವರು ಹಣ್ಣನ್ನು ತೊಗೊಂಡು ಬಾ ಅಂತಂದರು, ಆದರೆ ನಾನು ಅವ್ರ ಹತ್ರ ತರ್ಕ ಮಾಡಿಬಿಟ್ಟೆ, ಯಾಕೆ 2 kg ಬಾಳೆಹಣ್ಣು ಯಾಕೆ ಬೇಕು ಅಂತ ಅಂದುಬಿಟ್ಟೆ, ತಪ್ಪಾಗಿಬಿಡ್ತು. ಅವ್ರು 2 kg ಬಾಳೆಹಣ್ಣು ಹೇಳಿದ್ರು, ಆಯ್ತಪ್ಪ ನಾನು ಹೇಳಿರೋ ಮಾತಿಗೆ ಇನ್ನೂ 1 kg 3 kg ತೊಗೊಂಡೋಗ್ಬಿಡ್ತೀನಿ, ಆದರೆ ಅದ್ರ ಮಾತಿಗೆ ಮಾತ್ರ ನಾನು ಹೆದರಳಬಾರ್ದು ಅಂತ ಹೇಳಿಬಿಟ್ಟು ಆ ಶಾಸ್ತ್ರಿಗಳ ಮಾತುಗಳಿಗೆ ಅಷ್ಟು ಗೌರವ ಕೊಡ್ತಾರೆ. ಅದಕ್ಕೆ ನಮ್ಮ ಶರಣರು ಒಂದು ವಚನದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಲಿಂಗಾರ್ಪಿತವೆಂದು ಹೇಳುವರಯ್ಯ, ನಿತ್ಯ ತೃಪ್ತಿಯಾಗಿರ್ತಕ್ಕಂಥ ಲಿಂಗಕ್ಕೆ ಹಸಿವೆಂಬುದು ಉಂಟೇ? ಶಿವ ತಮ್ಮ ಹಸಿವ ಲಿಂಗದ ಮೇಲಿಟ್ಟು ಉಣ್ಣದ ಲಿಂಗಕ್ಕಾಗಿ ಅರ್ಪಿತವ ಮಾಡುವರು.
ಆಹಾ ಎಂಥ ಜನಪ್ಪ ಹೇ ಗುಹೇಶ್ವರ, ಲಿಂಗಕ್ಕೆ ಒಡಲೆಂಬುದು ಉಂಟೆ, ಲಿಂಗಕ್ಕೆ ಒಡಲೆಂಬುದು ಇದ್ದರೆ ಉದರಾಗ್ನಿ ಉಂಟೆ, ಹಸಿವಾಗುತ್ತಾ, ಅದಕ್ಕೆ ಹೊಟ್ಟೆ ಇದೆಯಾ, ಲಿಂಗಕ್ಕೆ ಹೊಟ್ಟೆ ಇದೆಯಾ? ಆ ಪರಮಾತ್ಮನ ಪ್ರತಿರೂಪವಾಗಿರ್ತಕ್ಕಂಥ ಆ ನಿರಾಕಾರ ಪರಮಾತ್ಮ ಶಿವನ ಸಾಕಾರದ ಪ್ರತಿರೂಪ ಆಗಿರ್ತಕ್ಕಂಥ ಆ ಲಿಂಗಕ್ಕೆ ಹೊಟ್ಟೆ ಇದೆಯಾ, ಹಸಿವಿದೆಯಾ? ಇಲ್ಲ. ಆ ಪರಮಾತ್ಮನಿಗೆ ನಾವು ಉಣಬಡಿಸಲು ಸಾಧ್ಯವಾ? ಅವನು ಕೊಡ್ತಾನೆ, ನಾವು ಭಕ್ತರಾಗಿ ತಗೊಳ್ತೀವಿ. ಕೊಡುವವನು ಭಗವಂತ, ಪಡೆಯುವವನು ಭಕ್ತ. ಇಲ್ಲಿ ನಾವು ಭಗವಂತನಿಗೇ ಕೊಡಕ್ಕೆ ಹೋಗ್ತಾ ಇದ್ದೀವಿ. ಆವಾಗ ಭಗವಂತ ಯಾವ ಸ್ಥಾನದಲ್ಲಿರಬೇಕು? ಅವನು ಭಕ್ತ ಸ್ಥಾನದಲ್ಲಿರಬೇಕು. ನಾವು ನೀಡುವವರು ಯಾವ ಸ್ಥಾನದಲ್ಲಿರಬೇಕು? ನಾವು ಶಿವನ ಸ್ಥಾನದಲ್ಲಿ, ಅಂದರೆ ದೇವರ ಸ್ಥಾನದಲ್ಲಿರಬೇಕು. ದೇವರಿಗೆ ತಿನ್ಸಕ್ಕೆ ಹೋಗುವಂಥವ್ರು ನಾವು, ದೇವರಿಗೆ ಕೊಡೋಕೆ ಹೋಗುವಂಥವ್ರು ನಾವು. ಅದಕ್ಕೋಸ್ಕರ ನಮ್ಮ ಶರಣರು ಹೇಳ್ತಾರೆ, ಒಡಲಿಲ್ಲದ ಲಿಂಗ ಅಂದರೆ ಒಡಲಿಲ್ಲದ ಪರಮಾತ್ಮ ಶಿವ, ಅವನಿಗೆ ಹಸಿವಿಲ್ಲ, ಅವನಿಗೆ ಶರೀರವಿಲ್ಲ, ಅವನು ನಿರಾಕಾರಿ. ಆ ನಿರಾಕಾರ ಪರಮಾತ್ಮನನ್ನು ನಾವು ಗುರುತು ಮಾಡಿಕೊಳ್ಳಿಕ್ಕೋಸ್ಕರ ನಾವು ಲಿಂಗ ಸ್ವರೂಪದಲ್ಲಿ ಅವನನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಇವರ ಚೇಷ್ಟೆಗಳಿಗೆ, ಇವರ ಒಡಲನ್ನು ತುಂಬಿಕೊಳ್ಳಲು, ಪೂಜಾರಿಗಳು ತಮ್ಮ ಒಡಲನ್ನು ತುಂಬಿಕೊಳ್ಳಲು ಲಿಂಗದ ಮೇಲಿಟ್ಟು, ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಲಿಂಗದ ಮೇಲೆ ಹೇಳಿ ಉಣ್ಣದ ಲಿಂಗಕ್ಕಾಗಿ ಅರ್ಪಿತವ ಮಾಡುವರು. ಗುಹೇಶ್ವರ, ಲಿಂಗಕ್ಕೆ ಒಡಲೆಂಬುದು ಉಂಟೆ, ಉದರಾಗ್ನಿ ಉಂಟೆ. ಅಲ್ಲಮ ಪ್ರಭುಗಳು ಇದನ್ನು ಕೇಳ್ತಾರೆ. ಆದ್ದರಿಂದ ನಾವು ಯಾವುದೇ ದೇವರಿಗೆ ಆಹಾರವನ್ನು, ಪ್ರಸಾದವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಅವನು ಕೊಟ್ಟಿದ್ದನ್ನು ನಾವು ಸೇವನೆ ಮಾಡುವಾಗ, ಪರಮಾತ್ಮ ನೀನು ಕೊಟ್ಟ ಪ್ರಸಾದವನ್ನು, ನೀನು ಕರುಣಿಸಿದ ಪ್ರಸಾದವನ್ನು, ನೀನು ಕೃಪೆ ಮಾಡಿದ ಆಹಾರ ಪ್ರಸಾದವನ್ನು ನಾನು ತಗೊಳ್ತಾ ಇದ್ದೀನಿ ಅಂತೇಳಿ ಅವನಿಗೆ ಒಂದು ಕೃತಜ್ಞತೆಯನ್ನು ಹೇಳಿ ನಾವು ಊಟ ಮಾಡ್ತೀವಲ್ಲ, ಅಷ್ಟು ಸಾಕು. ಇಷ್ಟು ಕೊಡುವಂತಹ ಪ್ರಸಾದ, ಒಬ್ಬ ಪೂಜಾರಿ ಕೊಡುವಂಥ 3 ಬೆರಳಲ್ಲಿ ಕೊಡುವಂತಹ ಪ್ರಸಾದ ಅಥವಾ ಅನ್ನದಲ್ಲಿ ನಮ್ಮ ಹೊಟ್ಟೆ ತುಂಬೋದಿಲ್ಲ. ಅದನ್ನು ನಮ್ಗೆ ಹೊಟ್ಟೆ ತುಂಬ ಕೊಟ್ಟವನು ಯಾರು? ಪರಮಾತ್ಮ ನಿರಾಕಾರ ಶಿವ. ಆ ನಿರಾಕಾರ ಪರಮಾತ್ಮ ಶಿವ ನಮ್ಮ ಹೊಟ್ಟೆ ತುಂಬಿ ತೇಗುವಷ್ಟು ನಮಗೆ ಕೊಡ್ತಾನಲ್ಲ, ಅದು ಅವನ ಕೊಟ್ಟಂತಹ ಪ್ರಸಾದ. ಆದ್ದರಿಂದ ಆ ಪ್ರಸಾದವನ್ನು ನಾವು ಶಿವಪ್ರಸಾದ ಅಂತ ಸ್ವೀಕಾರ ಮಾಡಿ ಶಿವನಿಗೆ ಕೃತಜ್ಞತೆಯನ್ನು ಅರ್ಪಿಸಿದರೆ ನಾವು ಧನ್ಯರಾಗ್ತೀವಿ. ಆದ್ದರಿಂದ ನಮ್ಮ ಶರಣರು ಎಡೆ ಮಾಡುವಂಥದ್ದು, ಲಿಂಗಕ್ಕೆ ಬೋನವನ್ನು ಇಡುವಂಥದ್ದು ನಮ್ಮ ಶರಣರು ಒಪ್ಪೋದಿಲ್ಲ.